ರಾಮ್ ತನ್ನ ಸ್ನೇಹಿತ ಸೋಹಂನಿಂದ 31 ಡಿಸೆಂಬರ್ 2021ರಂದು 24,000 ಮೊತ್ತವನ್ನು ಸಾಲವಾಗಿ ಪಡೆದನು. ಅವನು 1 ವರ್ಷದ ನಂತರ ವಾರ್ಷಿಕ 18% ಸರಳ ಬಡ್ಡಿಯ ಜೊತೆಗೆ ಅದನ್ನು ಹಿಂತಿರುಗಿಸುವ ಷರತ್ತಿನ ಮೇಲೆ, ಆದರೆ ರಾಮ್ 1 ಆಗಸ್ಟ್ 2022ರಂದು ಹಣವನ್ನು ಹಿಂದಿರುಗಿಸಲು ಸಾಧ್ಯವಾಗುತ್ತದೆ. ರಾಮ್ ಸೋಹಂಗೆ ಎಷ್ಟು ಮೊಬೈಲನ್ನು ಹಿಂದಿರುಗಿಸಬೇಕು ಅಂತ ಕೇಳಿದ್ದಾನೆ. ಈಗ ನಾವು ಇಲ್ಲಿ ನೋಡೋದಾದ್ರೆ 31 ಡಿಸೆಂಬರ್ 2021ರಿಂದ ಎಲ್ಲಿವರೆಗೂ 1 ಆಗಸ್ಟ್ 2022. ಈಗ ನಾವು ಇದನ್ನ ನೋಡಿ, ನಾವು 31 ಡಿಸೆಂಬರ್ ಅಂತಂದ್ರೆ ಅಲ್ಲಿಂದ ನೆಕ್ಸ್ಟ್ ಡೇಗೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಡೇಗೆ 1 ಅಂತ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ಜನವರಿ, ಸೊ ಇಲ್ಲಿಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಇದು 7 ತಿಂಗಳು ಆಗುತ್ತೆ. ಸರಿನಾ? 7 ತಿಂಗಳು ಲೆಕ್ಕ ಇದಕ್ಕೆ. ಸೊ ಟೋಟಲ್ 7 ಮಂತ್ಸ್ ಆಗುತ್ತೆ. ಹಾಗಾದ್ರೆ ಈ 18% ಏನಿದೆಲ್ಲ ಇದು ವಾರ್ಷಿಕ ಇದೆ. ಸೊ 18% ವಾರ್ಷಿಕ ಇದ್ರೆ ಅದು 12 ತಿಂಗಳಿಗೆ ಆಯಿತು. 12 ತಿಂಗಳಿಗೆ ಅದು 18% ಇದೆ. ಬಟ್ ನಾವು 7 ತಿಂಗಳದ ಅಷ್ಟೇ ಲೆಕ್ಕವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾದ್ರೆ ಇದು 6 2 6 3, ಸೊ 7 3 21, 21 ಅರ್ಧ 10.5 ಅಂತ ನೀವು ತಗೋಬಹುದು. ಸಣ್ಣ 10.5% ತಗೋಬಹುದು. ಓಕೆ, ಸೊ ಈಗ ನಮಗೆ ಕೇಳಿರೋದೇನು, ರಾಮ್ ಸೋಹಂಗೆ ಎಷ್ಟು ಮೊಬೈಲನ್ನು ಹಿಂದಿರುಗಿಸಬೇಕು ಅಂದರೆ 121% ಅಪಾನ್ 2 ಕೊಡ್ಬೇಕು. ಅಥವಾ ಇದನ್ನು ನೀವು ಬೇಕಾದ್ರೆ 10.5% ಅಂತ ತಗೊಳ್ಳಿ. ಓಕೆ, 10.5% ತಗೋಬೋದು. ಸರಿ, ಈಗ ಎಷ್ಟು ದುಡ್ಡಿದೆ? 24,000. ಸೊ 24,000ಕ್ಕೆ 10.5% ಸೇರಿಸಿ ಕೊಡಬೇಕು. ಈಗ ಇದನ್ನು ನಾವು ಈಗ 2 ಸೊನ್ನೆನ ತೆಗೆದು ಅಥವಾ ಈ 1 ಸೊನ್ನೆನ ಇದು ಕೊಟ್ಟರೆ 105 ಆಗುತ್ತೆ. 105% ಅಂತ ತಗೋಬೋದು. ಅಥವಾ 24 ಎಷ್ಟಾಗುತ್ತೆ? 120 ಒಂದು ಕೈಲ. ನೆಕ್ಸ್ಟ್ 0 ಆಗುತ್ತೆ. 24 24, ಸೊ 25 20. ಸೊ ಇಷ್ಟಾಗುತ್ತೆ. ಬಲಗಡೆಯಿಂದ 2 ಪ್ಲೇಸಿಗೆ ಪಾಯಿಂಟ್ ಕೊಡ್ಬೋದು ನಾವು. 10 ಅಲ್ಲ, ಆಲ್ರೆಡಿ 2 0 ಇದೆ. ಸೊ 2,520 ಆಗುತ್ತೆ. ಓಕೆ, ಸರಿ. ಈಗ 24,000ಕ್ಕೆ 10% ಎಷ್ಟು? 2,400. ಇನ್ನು 0.5% ಅಂತಂದ್ರೆ ಅದು 120 ಆಗುತ್ತೆ. 2,520. ಇದು ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತೇ ಇದೆ. ಹಂಗಾರೆ ಇದನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 26,520 ಆಗುತ್ತೆ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, ಇದನ್ನು ಡೇ ಎಲ್ಲ ಕೌಂಟ್ ಮಾಡ್ತಾರೆ. ಬೇಡ, 7 ಮಂತ್ಸ್ ಇದು ಆಗುತ್ತೆ. 7 ಮಂತ್ಸ್ ಅಷ್ಟೇ ತಗೋಬೇಕು ನೀವು.